ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಮತ್ತೆ ನೆತ್ತರು ಹರಿದಿದೆ. ರೌಡಿ ಶೀಟರ್ ಒಬ್ಬನ ಭರ್ಬರ ಹತ್ಯೆಯನ್ನ ಮಾಡಲಾಗಿದೆ. ಕುಖ್ಯಾತ ರೌಡಿ ಶೀಟರ್ ನೇಪಾಳಿ ಮಂಜನ ಮರ್ಡರ್ ಆಗಿರುವಂತಹದ್ದು. ಭರ್ಬರವಾಗಿ ಕೊಚ್ಚಿ ಮಂಜಾ ಅಲಿಯಾಸ್ ನೇಪಾಳಿ ಮಂಜನನ್ನ ಹತ್ಯೆ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಗೊಲ್ಲಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರುವಂತಹದ್ದು. 15ಕ್ಕೂ ಅಧಿಕ ಕೇಸ್ಗಳಲ್ಲಿ ರೌಡಿ ಶೀಟರ್ ಆಗಿದ್ದಾನಂತೆ ಮಂಜಾ. ಅಪರಾಧ ಕೃತ್ಯಗಳನ್ನು ನಡೆಸ್ತಾ ಆನೇಕಲ್ ಭಾಗದಲ್ಲಿ ಹವಾ ಸೃಷ್ಟಿ ಮಾಡಿದ್ನಂತೆ. ಹಳೆ ದ್ವೇಷದಿಂದಲೇ ರೌಡಿ ಶೀಟರ್ ಹತ್ಯೆಯ ಶಂಕೆ. 15ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈ ಮಂಜಾ ಬೇಕಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಪರಾಧ ಕೃತ್ಯವನ್ನು ನಡೆಸುತ್ತಾ ಆನೇಕಲ್ ಭಾಗದಲ್ಲಿ ಹವಾ ಮೇಂಟೈನ್ ಮಾಡಿದ್ನಂತೆ. ಕಳೆದ ತಿಂಗಳು ರೌಡಿ ಪರೇಡ್ನಲ್ಲಿ ವಾರ್ನ್ ಕೂಡ ಮಾಡಿದ್ರು ಪೊಲೀಸರು. ಮಂಜನನ್ನ ಗೂಂಡಾ ಆಕ್ಟ್ ಜೊತೆಗೆ ಗಡೀಪಾರು ಕೂಡ ಮಾಡಲಾಗಿತ್ತು. ಈಗ ಅದೇ ಮಂಜಾ ನೇಪಾಳಿ ಮಂಜನ ನೆತ್ತರು ಹರಿದಿದೆ. ಭರ್ಬರವಾಗಿ ಕೊಚ್ಚಿ ನೇಪಾಳಿ ಮಂಜನನ್ನ ಹತ್ಯೆಗೈದಿದ್ದಾರೆ. ಹಳೆ ದ್ವೇಷಕ್ಕಾಗಿರುವ ಹತ್ಯೆ ಇದು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಳೆದ ತಿಂಗಳು ರೌಡಿ ಪರೇಡ್ನಲ್ಲಿ ಪೊಲೀಸರು ವಾರ್ನ್ ಮಾಡಿದ್ರು. ಜೊತೆಗೆ ಗೂಂಡಾ ಆ್ಯಕ್ಟ್ ಜೊತೆಗೆ ಈತನನ್ನು ಗಡೀಪಾರು ಮಾಡುವಂತಹ ಕೆಲಸ ಕೂಡ ಆಗಿತ್ತು. ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಗೊಲ್ಲಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಮಂಜನನ್ನು ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಹಂತಕರು ಯಾರು, ಯಾವ ವಿಚಾರಕ್ಕೆ ಹತ್ಯೆ ಆಗಿದೆ ಎಲ್ಲವೂ ಕೂಡ ಈಗ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. 2 ಬೈಕ್ನಲ್ಲಿ ಬಂದು ದುಷ್ಕರ್ಮಿಗಳು ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸಂಜೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ ಈ ಜಾಗದಲ್ಲಿ 103 ಕೇಸ್ ಆಗಿದ್ದಿದೆ. ಅಂದರೆ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದ್ದು. ಡಿಸೀಸ್ಡ್ ಒಬ್ಬ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ನೇಪಾಳಿ ಮಂಜಾ ಅಂತ. ಅವರು ಹಿಂದೆ 2 ಮರ್ಡರು ಮತ್ತು ಹರ್ಟ್ ಕೇಸಸಲ್ಲಿ ಭಾಗಿಯಾಗಿರ್ತಾರೆ. ಆ ಪ್ರಕಾರ ಇಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು. ಆಮೇಲೆ ಕಳೆದ ಎಲೆಕ್ಷನ್ ಟೈಮಲ್ಲಿ ಎಕ್ಸ್ಪೆರಿಮೆಂಟು ಕೂಡ ಆಗಿದ್ದಿದೆ. ಆ ಪ್ರಕಾರ ಅವರು ಭಾಳ ದಿವಸದಿಂದ ಈ ಕುಣಿಗಲ್ ಏರಿಯಾದಲ್ಲಿ ಅಲ್ಲೇ ವಾಸ ಮತ್ತು ಅವ್ರ ಕುಟುಂಬ ಕೂಡ ಅಲ್ಲೇ ಇರುತ್ತೆ. ಈ ದಿವಸ ಯುಗಾದಿ ಪ್ರಯುಕ್ತ ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಇಲ್ಲಿ ಒಂದು ಕರೆಸಿರಬೇಕು. ಇವತ್ತು ಬಂದಿದ್ದಾರೆ. ಬಂದು ಮಧ್ಯಾಹ್ನದಿಂದ ಏನು ಪಾರ್ಟಿ ಗೀಟಿ ಮಾಡಿರಬೇಕು. ಆದರೆ ಇವತ್ತು ಸಾಯಂಕಾಲ ಇಲ್ಲಿ ಈ ಏರಿಯಾದಲ್ಲಿ ಬಂದುಬಿಟ್ಟು ಡ್ರಿಂಕ್ ಪಾರ್ಟಿ ಮಾಡೋಕ್ಕಂತ ಬಂದಿದ್ದಾರೆ. ಇದರೆಲ್ಲ ಪ್ರಿಪ್ರೇಷನ್ ಕಾಣ್ತಾ ಇದೆ. ಆವಾಗ ಬಂದಾಗ 3 ರಿಂದ 4 ಜನ ಬಂದುಬಿಟ್ಟು ಮರಣಾಂತಿಕ. ಇವಾಗ ಅವ್ರ ಮಂಜು ಅಂತ ಅವ್ರು ಬಂದರಲ್ಲ, ಸತ್ತರಲ್ಲ, ಅವರು ಮತ್ತು ಒಂದಿಬ್ಬರು ಇದ್ದಾರೆ. ಅವ್ರ ನೇಮ್ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಬಂದರು 3 ಜನ. ಅವ್ರೊಂದು ಗಾಡೀಲಿ ಬಂದರು. ನಾವು ಇನ್ನೊಂದು ಗಾಡೀಲಿ ಬಂದಿದ್ದೆ. ಮತ್ತು ಅವರು ಇವಾಗ ಹೊಡೆದ್ಬಿಟ್ಟು ಹೋದ್ರಲ್ಲ, ಅವರು 2 ಟೂ ವೀಲರಲ್ಲಿ ಬಂದರು. ಒಂದು ಗಾಡೀಲಿ 3 ಜನ, ಇನ್ನೊಂದು ಗಾಡೀಲಿ 2 ಬಂದರು. ಆಮೇಲೆ ಇವ್ರು ಮಾತಾಡಿದ್ರು. ಅವ್ರ ಹತ್ರ ಏನೋ ಊಟ ಮಾಡ್ದೇನೋ ಅಂತ ಕೇಳಿದ್ರು. ಅಷ್ಟರಲ್ಲಿ ಫುಲ್ಲು ಇದು ಮಾಡಿಕೊಂಡು ಹೊಡಿ ಸರ್. ಅದೇ ಟೂಲ್ಸ್ಗಳೆಲ್ಲ ಏನೇನೋ ಇತ್ತು, ಅದರಲ್ಲಿ ಎಗ್ದಮ್ಮು ಇಲ್ಲ ಸರ್. ನಾವಲ್ಲಿ ಒಂದು ಚೂರು ಮುಂದೆ ಹೋಗ್ಬಿಟ್ಟಿದ್ದೆ, ಹುಚ್ಚಯ್ಯಣ ಅಂದ್ಬಿಟ್ಟು. ಮುಂದೆ ಹೋಗ್ಬಿಟ್ಟು ಜಸ್ಟ್ ಸ್ವಲ್ಪ ದೂರ ಅಷ್ಟೇ, ಇಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೆ. ಇಲ್ಲ ಸರ್, ಅವಾಗ ತಾನೇ ಜಸ್ಟ್ ಬಂದಿದ್ದು ಮಾಡೋಣ ಅಂದ್ಬಿಟ್ಟು ಬಂದು ನಿಲ್ಸಿದ್ದು 1 ನಿಮಿಷ 2 ನಿಮಿಷಕ್ಕೆ ಸ್ಟಾರ್ಟ್ ಆಗಿದೆ ಸರ್. ನಾನು ಮತ್ತು ನಮ್ಮ ಫ್ರೆಂಡು ಇಬ್ಬರು.